ಇದ್ರು ಅದೆಲ್ಲ ಆಗೋಕ್ಕೆ ಕಾರಣಕರ್ತರು ಫಸ್ಟು ಆಲ್ಮೈಟಿ ಮೇಲೆ ಕೂತಿರುವಂಥ ದೇವರು, ಎರಡನೇದು ಮಿಸ್ಟರ್ ಕುಲಕರ್ಣಿ ಸರ್. ಅವ್ರು ಬಂದ ಮೇಲೆ ಇಲ್ಲ ಇದಾಗಿದೆ. ಅವ್ರ ಜೊತೆಗೆ ಸ್ವಲ್ಪ ದಿನ ಆಲ್ ಓವರ್ ಇಂಡಿಯಾ ನಾವು ಜರ್ನಿ ಮಾಡಿದ್ವಿ. ಅವರು ಬಂದ ಮೇಲೆ ಒಂದು ಪಿಕ್ಚರೇ ಚೇಂಜ್ ಆಯಿತು. ನನ್ನಲ್ಲಿ ತುಂಬ ಬದಲಾವಣೆಗಳು ಬಂತು. ಜೊತೆಗೆ ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬ ನೆಟ್ವರ್ಕರ್ ನಾನು ಶಿರವಾಗಿ ಅವ್ರಿಗೆ ಯಾಕೆ ನಮಿಸ್ತಿದ್ದೀನಿ ಅಂತ ಹೇಳಿದರೆ, ನೆಟ್ವರ್ಕರ್ ಈ ದೇಶದ ಭವಿಷ್ಯದ ಒಬ್ಬ ರೂವಾರಿ. ಈ ದೇಶ ಏನಾದರೂ ನಮ್ಮ ಅಮೇರಿಕಾ ಇರ್ಬೋದು, ಯುರೋಪ್ ಕಂಟ್ರಿಗೆ ಏನಾದ್ರು ಓವರ್ಟೇಕ್ ಮಾಡಬೇಕು ಅಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಈ ದೇಶವನ್ನು ದೇಶ ಕಟ್ಟುವಂಥ ಕೆಲಸ ನಾವು ಮಾಡೋಕ್ಕೆ ಹೊರಟಿದ್ದೀವಿ. ಅರ್ಥ ಆಗಲ್ಲ ರೀ ಕೆಲವೊಬ್ಬರಿಗೆ. ಯಾರೋ ಒಬ್ಬ ಪೊಲೀಸು, ಒಬ್ಬರು ಡಾಕ್ಟ್ರ್ ಆದ ತಕ್ಷಣ 4 ಹಳ್ಳಿಗೆ ಗೊತ್ತಾಗುತ್ತೆ ಅವ್ರ ಮಗ ಡಾಕ್ಟ್ರ್ ಆಗಿಬಿಟ್ಟ, ಅವ್ರ ಮಗ ಇಂಜಿನಿಯರ್ ಆಗಿಬಿಟ್ಟ, ಪೊಲೀಸ್ ಆಗಿಬಿಟ್ಟ ಅಂತ. ಒಬ್ಬ ನೆಟ್ವರ್ಕರ್ ಆಡಿ ತರ್ತಾನೆ, ಜಾಗ್ವಾರ್ ತರ್ತಾನೆ, ಅವನ ಬಗ್ಗೆ ನೋಡುವ ದೃಷ್ಟಿನೇ ಬೇರೆ ಈ ಸಮಾಜದಲ್ಲಿ. ಈಗ ತನಕ ಆ ಸ್ಥಾನಮಾನ ಸಿಕ್ಕಿಲ್ಲ, ಆ ವ್ಯಾಲ್ಯೂ ಸಿಕ್ಕಿಲ್ಲ. ದಿಲ್ಲಿಯಲ್ಲಿ ಏನು ಮಾಡಿದ್ದಾರೆ ಗೊತ್ತಾ? ಎಲ್ಲರಿಗೂ ಹೇಳ್ತಿರೋದು, ಯಾವ ಕಂಪ್ನಿ ಹೆಸರು ಹೇಳಲ್ಲ ನಾನು ಇಲ್ಲಿ ನಾವು ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಮಾತಾಡ್ತೀನಿ. ಸಂಘಟನೆ, ರೈತರು ಮನೆ ಮಾಡಿದರು, ಅವರ ಪವರ್ ಏನು ಅಂತ ತೋರಿಸಿದರು. ಇವತ್ತು ನಾವೆಲ್ಲ ಸಂಘಟನೆ ಆಗಿ ನಮ್ಮ ಪವರ್ ಹೆಂಗೆ ಬರಬೇಕು ಗೊತ್ತಾ? ಮುಂದಿನ ಪ್ರಣಾಳಿಕೆ ಏನಾದ್ರು ಮಾಡಿದರೆ ಪಾರ್ಟಿಗಳು ಅದರಲ್ಲಿ ಒಂದು ಬಂದಿರಬೇಕು. ನೆಟ್ವರ್ಕರಿಗೆ ನಾವು ಜಾಗ ಕೊಡ್ತೀವಿ, ನೆಟ್ವರ್ಕರಿಗೆ ಲ್ಯಾಂಡ್ ಕೊಡ್ತೀವಿ, ನೆಟ್ವರ್ಕರಿಗೆ ಕಾರ್ ಲೋನ್ ಕೊಡ್ತೀವಿ, ನೆಟ್ವರ್ಕರಿಗೆ ನಾವು ಈ ಥರ ಎಲ್ಲ ಅವಕಾಶಗಳು ಮಾಡಿಕೊಡ್ತೀವಿ ಅಂತ ಎಲ್ಲ ಪಾರ್ಟಿಯ ಪ್ರಣಾಳಿಕೆಯಲ್ಲಿ ಬರಬೇಕು. ಆ ಲೆವೆಲ್ಗೆ ನಮ್ಮ ಸಂಘಟನೆ ಬೆಳಿಬೇಕು. ಮ್ಯಾಗಿ 10 ಕೋಟಿ ಬಿಸ್ನೆಸ್ ಮಾಡ್ತಾ ಇದೆ ಇಂಡಿಯಾದಲ್ಲಿ. ನಾವೆಲ್ಲರೂ ಸೇರಿ ಆಲ್ ನೆಟ್ವರ್ಕರ್ಸ್, ನಾವು ನೆಟ್ವರ್ಕ್ ಕಂಪ್ನಿಗಳು ಸೇರಿ ಕೇವಲ 20,000 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದೀವಿ ಇಂಡಿಯಾದಲ್ಲಿ. ಒಂದು ಮ್ಯಾಗಿ 10,000 ಕೋಟಿ ಮಾಡ್ತಾ ಇದೆ. 54% ಜನ ಅನ್ಎಂಪ್ಲಾಯ್ಮೆಂಟ್ಸ್ ಇದ್ದಾರೆ ಇಂಡಿಯಾದಲ್ಲಿ. ಸ್ಟಿಲ್ ಅವ್ರ ಮೈಂಡ್ 9 to 5 ಜಾಬ್ ಮೆಂಟಾಲಿಟಿ. ಅವ್ರಿಗೆ ಹೋಗಿ ತಿಳಿಸ್ಬೇಕು ಇಂಥ ಕೋರ್ಸ್. ಅದಕ್ಕೋಸ್ಕರ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು ಕನ್ನಡಿಗಾಸ್, ಅದರಲ್ಲೂ ನಮ್ಮ ಕುಲಕರ್ಣಿ ಸರ್ ಇಡೀ ಇಂಡಿಯಾಗೆ ನಾವು ಏನು ಅಂತ ತೋರಿಸ್ಕೊಟ್ಟಿದ್ದೀವಿ ಇವತ್ತು. ಇದಕ್ಕೆ ಒಂದು ಪೆಹಚಾನ್ ಅಂತ ಹೇಳ್ತಾರೆ, ಒಂದು ಪರಿಚಯವನ್ನು ಯಾವ ಥರ ಮೆಸೇಜ್ ಇವತ್ತು ಹೋಗುತ್ತೆ ಗೊತ್ತಾ? ಇದು ಎಲ್ಲ ಫೇಸ್ಬುಕ್ಕಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಕನ್ಯಾಕುಮಾರಿ, ಕಾಶ್ಮೀರ್ ತನಕ ಮಧ್ಯಾಹ್ನ 2 ಗಂಟೆ ಒಳಗೆ ಎಲ್ಲ ರೀಚ್ ಆಗಿಬಿಡ್ಬೇಕು. ಕರ್ನಾಟಕದಲ್ಲಿ ಫಸ್ಟ್ ಕೋರ್ಸ್ MLM ಇಂದು ಡೈರೆಕ್ಟ್ ಸೆಲ್ಲಿಂಗ್ ಇದು ಕೋರ್ಸ್. ಕರ್ನಾಟಕದವರು ಇದಕ್ಕೆ ಪಾತ್ರಧಾರಿ ಸೂತ್ರಧಾರಿ ಕರ್ನಾಟಕದ ಮಿಸ್ಟರ್ ಕುಲಕರ್ಣಿ ಆ್ಯಂಡ್ ಟೀಮ್ ಅಂತ ಹೇಳಿ ಫೇಸ್ಬುಕ್ ಸುಮ್ಗೆ ಏನೇನೋ ಲೈಕ್ ಮಾಡಿಕೊಂಡು ಸಮಯ ಹಾಳು ಮಾಡ್ತಾ ಇದ್ದೀವಿ. ಅದು ಕರ್ನಾಟಕದ ಹೆಮ್ಮೆಯನ್ನು, ಈ ಕೀರ್ತಿ ಪಟಾಕಿಯನ್ನು ದೇಶದ ಮೂಲೆ ಮೂಲೆಗೆ ಪಸರಿಸಬೇಕು ನಿಮ್ಮ ಮೂಲಕ, ಈ ಫೇಸ್ಬುಕ್ ಮೂಲಕ, ಯೂಟ್ಯೂಬ್ ಮೂಲಕ. ಯಾಕೆಂತೇಳಿದರೆ ಇದಕ್ಕೆ ಒಂದು ವ್ಯಾಲ್ಯೂ, ಇದಕ್ಕೊಂದು ಇಮೇಜ್, ಇದಕ್ಕೊಂದು ರೆಸ್ಪೆಕ್ಟ್. ಡೈರೆಕ್ಟ್ ಸೆಲ್ಲರ್ ಅಂತ ಹೇಳಿದ್ರೆ ಏನೋ ಮನೆಗೆ ಹೋದ ತಕ್ಷಣ ನೋಡಪ್ಪ ಅವ್ನು ಜಾಬಲ್ಲಿದ್ದಾನೆ, ಅವನೇನೋ ಅಂಗಡಿ ಇದೆ, ಇವನೇನು ಇಲ್ಲ ಖಾಲಿ ಕೂತಿದ್ದಾನೆ, ಇವನಿಗೆ ಕರ್ಕೊಂಡೋಗಿ ಸೇರ್ಕೊಳ್ಳಪ್ಪ ನಿಮ್ಮ ಕಂಪ್ನಿಗೆ ಅಂದರೆ ನಮ್ಮ ಕಂಪ್ನಿ ಅಂತ ತಿಳ್ಕೊಂಡಿದ್ರೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ. ಅಮೇರಿಕಾದಲ್ಲಿ ಜಾಬ್ ಅವರಿಗೆ ದುಡಿಮೆ ಎಷ್ಟಿದೆ ಅಂತ ಹೇಳಿದ್ರೆ ಬೇಜಾನ್ ದುಡ್ಡಿದೆ. ಆದರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ಗಳು ಡೈರೆಕ್ಟ್ ಸೆಲ್ಲಿಂಗಿಗೆ ಬರ್ತಾ ಇದ್ದಾರೆ. ಯಾಕೆ ಗೊತ್ತಾ? ಟೈಮ್ ಫ್ರೀಡಮ್ ಇಲ್ಲ ಅವ್ರ ಹತ್ರ, ಮನಿ ಇದೆ. ಇಲ್ಲಿ ಟೈಮ್ ಫ್ರೀಡಮ್ ಮತ್ತು ಮನಿ ಫ್ರೀಡಮ್ ಇರುವಂಥ 5 ವರ್ಷ ಕೊಡಬೇಕು ಟೈಮ್. ನೀವು ಯಾರ್ಯಾರು ಇವತ್ತೆಲ್ಲ ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ? ಟೈಮ್ ಇಲ್ಲ ನನಗೆ, 2 ನಿಮಿಷ ಅಂತ ಬ್ರೇಕ್ ಮೇಲೆ ಕಾಲಿಟ್ಕೊಂಡು ಗಾಡಿ ಓಡಿದಂಗೆ ಆಗಿಬಿಟ್ಟಿದೆ. ಸೊ ಇದ್ರ ಬಗ್ಗೆ, ಸರ್ಟಿಫಿಕೇಟ್ ಬಗ್ಗೆ ಇದು ಹೆಂಗೆ ಇಂಪ್ಲಿಮೆಂಟ್ ಆಗುತ್ತೆ? ಫೀಲ್ಡಿಗೆ ಹೋದ್ರೆ ಕೆಲಸ ಮಾಡಿದರೆ, ಒಬ್ಬ ಸ್ವಿಮ್ಮಿಂಗ್ ಪೂಲಲ್ಲಿ ಒಬ್ಬ ಇದ್ದ, ಅವನಿಗೆಲ್ಲ ಟ್ರೈನಿಂಗ್ ಹೇಳ್ಕೊಟ್ಬಿಟ್ರು. ನೋಡಪ್ಪ ಹಿಂಗೆ ಅಂದರೆ ಹಿಂಗೆ ಜಂಪ್ ಮಾಡಬೇಕು, ಹಿಂಗೆ ಕೈ ಹೊಡಿಬೇಕು, ಹಿಂಗೆ ಕಾಲು ಹೊಡಿಬೇಕು ಅಂತ ಎಲ್ಲ ಟ್ರೈನಿಂಗ್ ಕೊಟ್ಬಿಟ್ರು ಅವನಿಗೆ. ಅವನಲ್ಲಿ ಟ್ರೈನಿಂಗಲ್ಲಿ ಕಲ್ತುಬಿಟ್ಟಿದ್ದ. ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ, ಒಂದು ಬ್ಯೂಟಿಫುಲ್ ಹುಡುಗಿ ಮಸಾಲೆ ದೋಸೆ ತಿಂತಾ ಇದ್ಲು. ನೋಡ್ದ, ಹೆಂಗಿದ್ರು ಕಲ್ತಿದ್ದೀನಲ್ಲ, ಓಡೋಗಿದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದುಬಿಟ್ಟ. ಹಂಗೆ ಮತ್ತೆ ಮೇಲೆ ಬರೋಕ್ಕೆ ಆಗಿಲ್ಲ ಅವನಿಗೆ. ಯಾಕೆ ಹೇಳಿ? ಸರ್ಟಿಫಿಕೇಟ್ ಸಿಕ್ಕಿದೆ, ರಿಯಲ್ ಪ್ರಾಕ್ಟಿಕಲ್ ವರ್ಕ್ ಆಗಿರಲಿಲ್ಲ. ಇವತ್ತು ನಾನು 98ಅಲ್ಲಿ ಬಂದಿದ್ದು ಇಂಡಸ್ಟ್ರಿಗೆ. 97 ಬಂದಿದ್ದು ನಾನು. ನನ್ನ ಫೋಟೋ ಎಲ್ಲ ನೋಡಿರ್ಬೋದು ಎಲ್ಲ ಕಡೆ. 97ಅಲ್ಲಿ ಎಲ್ಲೋ ಒಂದು ಕಡೆ ಕೈ ಕಟ್ಕೊಂಡು ಒಂದು ಭಾಷಣ ಮಾಡ್ತಾಯಿದ್ದೀನಿ. 97ಅಲ್ಲಿ ಒಂದು ಬ್ಯೂಟಿ ಏನು ಗೊತ್ತಾ? ಅವತ್ತು ಜಾಯಿನ್ ಮಾಡೋಂಥ 3 ವ್ಯಕ್ತಿಗಳು ಇವತ್ತಿಗೂ ನನ್ನ ಒಟ್ಟಿಗಿದ್ದಾರೆ. ಇದು ಬ್ಯೂಟಿ. ಒಬ್ಬ ಲೀಡರ್ ಅಂದರೆ ಯಾರು ಗೊತ್ತಾ? ದುಡ್ಡು ಮಾಡೋದು ಮಾತ್ರ ಅಲ್ಲ. ಏನು ರೀ ದುಡ್ಡಿನ ಬೆಲೆ? 5 ಕೋಟಿಗೆ ಮಾತ್ರ ದುಡ್ಡು ಬೆಲೆ. 5 ಕೋಟಿ ಬರತನಕ ದುಡ್ಡು. ಆಮೇಲೆ ದುಡ್ಡಿಗೆ ಬೆಲೆ ಇಲ್ಲ. ದೇವೇಗೌಡರು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಓಕೆ, ನಮ್ಮ ಯಡಿಯೂರಪ್ಪ ಇರ್ಬೋದು, ಅಮಿತಾಬ್ ಬಚ್ಚನ್ ಇರ್ಬೋದು, ಇಲ್ಲ ಬೆಲೆ ಇಲ್ಲ. 5 ಕೋಟಿಗೆ ಮಾತ್ರ ಬೆಲೆ. ಆಮೇಲೆ ಸ್ಟೇಟಸ್ಸಿಗೆ, ನೇಮಿಗೆ, ಫೇಮಿಗೆ, ಅವಾರ್ಡಿಗೆ, ರಿವಾರ್ಡಿಗೆ. ಒಂದು ಮಾತು ನಾನು ಹೇಳ್ತಾ ಇದ್ದೀನಿ, ಈ ಇಂಡಸ್ಟ್ರಿ ಗೌರ್ಮೆಂಟ್ ಸ್ಕೂಲ್ ಓದಿದ್ದು ನಾನು. ಯೂನಿಫಾರ್ಮ್ ತೊಗೊಳಕ್ಕೆ ಒಂದು ಹಬ್ಬಕ್ಕೆ ಯೂನಿಫಾರ್ಮ್ ಹೊಲಿಸಿದ್ದಾರೆ ಮನೆಯಲ್ಲಿ. ಅಷ್ಟು ಕಷ್ಟ ಇತ್ತು ನಮಗೆ. ಅದರಿಂದ ಈ ಇಂಡಸ್ಟ್ರಿ ನನಗೆ ಇವತ್ತು 1200 ಮಕ್ಕಳು ಓದಂಥ ಒಂದು ಇನ್ಸ್ಟಿಟ್ಯೂಷನ್ ನೆಟ್ವರ್ಕಲ್ಲಿ ದುಡ್ದು ಇವತ್ತು ನಾನು ಮಾಡಿದ್ದೀನಿ ಅಂತ ಹೇಳಿದರೆ, ಈಗ ನನ್ನ ಕಂಪ್ನಿಗೋಸ್ಕರ ಅಲ್ಲ,
ನನ್ನ ಕಂಪ್ನಿಗೋಸ್ಕರ ಅಲ್ಲ, ಡೈರೆಕ್ಟ್ ಸೆಲ್ಲಿಂಗೋಸ್ಕರ ಕೊನೆಯ ಅಂಟಿಲ್ ದ ಲಾಸ್ಟ್ ಬ್ರೀತ್ ನಾನು ಈ ಇಂಡಸ್ಟ್ರಿಗೋಸ್ಕರ ನಿಮಗೋಸ್ಕರ ನಾನು ದುಡಿತೀನಿ. ಅದಕ್ಕೋಸ್ಕರ ಕುಲಕರ್ಣಿ ಸತ ಅವ್ನು ಕೇಳ್ಕೊಳ್ಳೋದು, ಯಾರು ಇವತ್ತು ಕಮಲ್ ಪಂತ್ ಅಥವಾ ಶಂಕರ್ ಬಿದ್ರಿ ಅಥವಾ ಸಂತೋಷ್ ಹೆಗಡೆ ಅಂತ ಅವರಿಗೆ ತಗೊಬನ್ನಿ ಸರ್, ಅವರಿಗೆ ಪ್ರೆಸಿಡೆಂಟ್ ಅಥವಾ ಸೆಕ್ರೆಟರಿ ಕೊಡಿ. ನೀವು ಅದಕ್ಕೆ ಒಂದು ಪೋಸ್ಟಲ್ಲಿ ಇರಿ, ಸೆಕ್ರೆಟರಿ ಯಾವಾಗ ಪ್ರೆಸಿಡೆಂಟ್ ಮಾಡಿ. ಎಲ್ಲರ ಹತ್ರ ಯಾವ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ MDs ನಡೀತಾ ಇದ್ದಾರೆ 3 ಲಕ್ಷ ತಗೊಳ್ಳಿ ವರ್ಷಕ್ಕೆ, ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಈ ಇಂಡಸ್ಟ್ರಿ ಯಾರಿಗೆ ಏನಾದರೂ ಬಂದು ಟಚ್ ಮಾಡಿದರೆ ನಮ್ಮಲ್ಲಿ ಸಂಘಟನೆ ಇಷ್ಟೆಲ್ಲ ಕಂಪ್ನಿಯ MDಗಳು ಬಂದು ಯಾರಿಗೆ ತೊಂದರೆ ಆದರೂ ಬಂದು ನಿಂತ್ಕೋಬೇಕು. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಾವು ದೇಶ ಕಟ್ಟುವಂಥ ಕೆಲಸ ಮಾಡ್ತೀವಿ. ಆ ನೇತೃತ್ವ, ಆ ಲೀಡರ್ಶಿಪ್ ನೀವು ತಗೋಬೇಕು ಸರ್, ನೀವು ಲೀಡರ್ಶಿಪ್ ತಗೋಬೇಕು. ಒಂದು ಅಸೋಸಿಯೇಷನ್ ಬರಬೇಕು. ಯಾಕಂದರೆ 2016ಗೆ ಏನು ಗೈಡ್ಲೈನ್ಸ್ ಪಾಸ್ ಆಯಿತು, ಸೆಕ್ರೆಟರಿಯೇಟ್ ಆದಂಥ ಪಾಂಡೆ ಅವರು ಅವತ್ತೇನು ಸಿಗ್ನೇಚರ್ ಆಗಿದೆ, ಅವರು ಇವತ್ತು ದಿಲ್ಲಿಯಲ್ಲಿ ಎಲ್ಲ ಸೇರಿಬಿಟ್ಟು ಸಂಘಟನೆ ಮಾಡಿ ಅವ್ರಿಗೆ ಪ್ರೆಸಿಡೆಂಟ್ ಮಾಡಿದ್ದಾರೆ. ನಾವು ಕರ್ನಾಟಕದ ನಾವ್ಯಾಕೆ ಮಾಡಬಾರ್ದು? ನಿಮ್ಮ ಕಂಪ್ನಿ ಒಳ್ಳೆಯದು, ನಮ್ಮ ಕಂಪ್ನಿ ಒಳ್ಳೆಯದು, ಈ ಕಂಪ್ನಿಗೆ ಬಂದುಬಿಡು, ಆ ಕಂಪ್ನಿಗೆ ಬಂದುಬಿಡು, ಆ ಲೀಡ್ರಿಗೆ ಹೇಳ್ಕೊಂಬಂದ್ಬಿಡೋದು, ಈ ಲೀಡ್ರಿಗೆ ಹೇಳ್ಕೊಂಬಂದ್ಬಿಡೋದು, ಈ ಥರ ಕೆಲಸ ಮಾಡಿಬಿಟ್ಟು ನಮಗೆ ನಾವು ಹೆಸರು ಹಾಳು ಮಾಡ್ಕೊಳ್ಳೋದು ಬೇಡ. ಎಲ್ಲ ಕಂಪ್ನಿ ಸೂಪರ್, ಎಲ್ಲ ಕಂಪ್ನಿ MD ಸೂಪರ್, ಎಲ್ಲ ಮ್ಯಾನೇಜ್ಮೆಂಟ್ ಸೂಪರ್, ನಾವೆಲ್ಲ ಒಂದಾಗೋಣ, ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.